ಹೊಡಿತಾ ಇದ್ದಂತಹ ವರ್ತೂರ್ಗೆ ನಟ ಜಗ್ಗೇಶ್ ಗೋಸ್ ಅವರ್ಯಾರೋ ಕಿತ್ತೋದ್ ನನ್ ಮಗ ಹುಲಿ ಹುಗುರು ಹಾಕಿ ತಗ್ಲಾಕೊಂಡ. ಇನ್ನು ವರ್ತೂರ್ ಸಂತೋಷ್ಗೆ ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ. ಜಗ್ಗೇಶ್ ಅವರು ಪುಂಖಾನುಪುಂಖವಾಗಿ ಡೈಲಾಗ್ ಹೊಡಿತಾ ಇದ್ದಂತಹ ಇನ್ನು ವರ್ತೂರ್ಗೆ ಚಾಟಿ ಬೀಸಿದ್ದಾರೆ. ಹುಲಿ ಹುಗುರಿನ ಪೆಂಡೆಂಟ್ ಅನ್ನ ಧರಿಸಿದ್ದಕ್ಕೆ ಜೈಲಿಗೆ ಹೋಗಿದ್ದ ಆತ. ಕಿತ್ತೋದ್ ನನ್ ಮಗ ನಿಜವಾದಂತಹ ಹುಲಿ ಹುಗುರಿನ ಪೆಂಡೆಂಟ್ ಅನ್ನ ಹಾಕಿದ್ದ ಅಂತ ಹೇಳಿ ಚಾಟಿ ಬೀಸಿದ್ದಾರೆ. ಇನ್ನು ವರ್ತೂರು ಸಂತೋಷ್ಗೆ ಸನ್ಮಾನಿಸಿ ಇನ್ಸ್ಪೆಕ್ಟರ್ ಒಬ್ರು ವರ್ಗಾವಣೆಗೊಂಡಿದ್ರು. ಆದ್ರೆ ನನ್ನ ತಾಯಿ ಆ ಒಂದು ಪೆಂಡೆಂಟ್ ಅನ್ನ ಕೊಟ್ಟು 43 ವರ್ಷ ಆಗಿದೆ. ಬೆಂಗಳೂರಿನಲ್ಲಿ ವರ್ತೂರು ಸಂತೋಷ್ ವಿರುದ್ಧವಾಗಿ ನಟ ಜಗ್ಗೇಶ್ ಅವರು ಗುಡುಗಿರುವಂತದ್ದು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಗುಡುಗಿರುವಂತದ್ದು ಜಗ್ಗೇಶ್ ಅವರು. ವೇದಿಕೆಯಲ್ಲಿ ಕಳೆದ ವರ್ಷ ಒಂದು ರೀತಿಯಾಗಿ ವಿವಾದಕ್ಕೆ ಕಾರಣವಾಗಿತ್ತು. ಹುಲಿ ಹುಗುರಿನ ವಿಚಾರ ಏನಿದೆ, ಬಿಗ್ ಬಾಸ್ ಮನೆಯಲ್ಲಿ ಹುಲಿ ಹುಗುರನ್ನ ಧರಿಸಿರುವಂತಹ ವಿಚಾರ ಏನಿದೆ, ಆ ಪೆಂಡೆಂಟ್ ಯಾವಾಗ ಕಾಣಿಸ್ಕೊಳ್ಳುತ್ತೆ, ಪೊಲೀಸರು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ವರ್ತೂರು ಸಂತೋಷ್ ಅವರನ್ನ. ಅದಾದಂತಹ ನಂತರ ಯಾರೆಲ್ಲ ಹುಲಿ ಹುಗುರನ್ನ ಧರಿಸಿದ್ರು ಎಲ್ಲರ ಮನೆಯಲ್ಲೂ ಕೂಡ ರೇಡ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಯಾರೆಲ್ಲ ಹುಲಿ ಹುಗುರನ್ನ ಹಾಕೊಂಡಿದ್ದಾರೆ ಆ ಪೆಂಡೆಂಟ್ ಅನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಅದಂತಹ ನಂತರವಾಗಿ ಜಗ್ಗೇಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೂಡ ಮಾತನಾಡಿರಲಿಲ್ಲ. ಅದಾದಂತಹ ಬೆನ್ನಲ್ಲೇ ಇದೀಗ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ವಿಚಾರವನ್ನ ಮಾತನಾಡಿದ್ದಾರೆ. ಅವರ ಅಭಿಮಾನಿಗಳು 1000 ಜನ. ನಾನು ಏನ್ ಮಾತಾಡಿದೆ, ಯಾಕೆ ಇವ್ರು ಅಂತವ್ರೆ, ನಾನೇನಂದ್ರೆ ನನಗೆ ಗೊತ್ತಿಲ್ಲ, ಬಿಟ್ಟುಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನೆ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿವಿಲ್ ತಗಲಾಕೊಂಡ್ಬಿಟ್ಟವನೆ. ನಾನು ಏನಂತದ್ ಮಾಡ್ಬಿಟ್ಟಿದ್ದೀನಿ, ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ. ಅದನ್ನ ಇವಾಗ ಹಾಕೊಂಡು ರುಬ್ಬುವಂಥದ್ದು ಏನಿದೆ, 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲಿ 43 ವರ್ಷ ಆಗ್ಬಿಟ್ಟಿದೆ. ಅವ್ರ ಅಭಿಮಾನಿಗಳು 1000 ಜನ. ನಾನು ಏನ್ ಮಾತಾಡಿದೆ, ಯಾಕೆ ಇವ್ರು ಅಂತವ್ರೆ, ನಾನೇನಂದ್ರೆ ನನಗೆ ಗೊತ್ತಿಲ್ಲ, ಬಿಟ್ಟುಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನೆ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿವಿಲ್ ತಗಲಾಕೊಂಡ್ಬಿಟ್ಟವನೆ. ನಾನು ಏನಂತದ್ ಮಾಡ್ಬಿಟ್ಟಿದ್ದೀನಿ, ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ. ಅದನ್ನ ಇವಾಗ ಹಾಕೊಂಡು ರುಬ್ಬುವಂಥದ್ದು ಏನಿದೆ, 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲಿ 43 ವರ್ಷ ಆಗ್ಬಿಟ್ಟಿದೆ. ಅವ್ರ ಅಭಿಮಾನಿಗಳು 1000 ಜನ. ನಾನು ಏನ್ ಮಾತಾಡಿದೆ, ಯಾಕೆ ಇವ್ರು ಅಂತವ್ರೆ, ನಾನೇನಂದ್ರೆ ನನಗೆ ಗೊತ್ತಿಲ್ಲ, ಬಿಟ್ಟುಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನೆ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿವಿಲ್ ತಗಲಾಕೊಂಡ್ಬಿಟ್ಟವನೆ. ನಾನು ಏನಂತದ್ ಮಾಡ್ಬಿಟ್ಟಿದ್ದೀನಿ, ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ. ಅದನ್ನ ಇವಾಗ ಹಾಕೊಂಡು ರುಬ್ಬುವಂಥದ್ದು ಏನಿದೆ, 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲಿ 43 ವರ್ಷ ಆಗ್ಬಿಟ್ಟಿದೆ. ಎಸ್, ಇನ್ನು ವೇದಿಕೆಯಲ್ಲಿ ಜಗ್ಗೇಶ್ ಅವರು ಮಾತನಾಡ್ತಾ ಇರೋವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ದೀರಿ. ನಾನು ಏನು ಅಂಥದ್ದು ಮಾಡಿದೆ ಅಂತ ಹೇಳಿ ರುಬ್ಬಿದ್ರು ಎಲ್ಲರೂ ಕೂಡ. ನನ್ನ ತಾಯಿ ಹುಲಿ ತರ ಬದುಕು ಮಗನೆ ಅಂತ ಹೇಳಿ ಇದನ್ನ ಕೊಟ್ಟಿದ್ರು, ಹಾಕೊಂಡಿದ್ದೆ. ಅವ್ನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಇರುವಂಥದ್ದನ್ನ ಹಾಕೊಂಡು ತಗ್ಲಾಕೊಂಡ ಅನ್ನುವಂಥ ರೀತಿಯಾಗಿ ಅವರು ಮಾತನಾಡಿರುವಂಥದ್ದು. ಒಂದು ರೀತಿಯಾಗಿ ಹಾಸ್ಯದ ರೂಪವಾಗಿ ಅವರು ಜಗ್ಗೇಶ್ ಅವರು ಮಾತನಾಡಿರುವಂಥದ್ದು. ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ರೀತಿಯಾಗಿ ಅವರು ಡೈಲಾಗ್ ಹೊಡೆದಿರುವಂಥದ್ದು. ಜೊತೆಗೆ ಪುಕ್ಕಟ್ಟೆ ಡೈಲಾಗ್ ಅನ್ನ ಹೊಡಿತಾ ಇದ್ದಂತಹ ವರ್ತೂರು ಸಂತೋಷ್ಗೆ ನಟ ಜಗ್ಗೇಶ್ ಅವರು ಹಾಸ್ಯ ರೂಪವಾಗಿ ಗೂಸಾ ಕೊಟ್ಟಿದ್ದಾರೆ. ಅವ್ರು ಯಾರೋ ಕಿತ್ತೋದ್ ನನ್ನ ಮಗ ಹುಲಿ ಹುಗುರು ಹಾಕಿ ತಗ್ಲಾಕೊಂಡ ಅಂತ ಹೇಳಿ ಮಾತನಾಡಿದ್ದಾರೆ. ವರ್ತೂರು ಸಂತೋಷ್ಗೆ ಮಾತಿನಲ್ಲೇ ನಟ ಜಗ್ಗೇಶ್ ಅವರು ಗೂಸಾ ಬೀಸಿರುವಂಥದ್ದು. ಪುಂಖಾನುಪುಂಖವಾಗಿ ಡೈಲಾಗ್ ಹೊಡಿತಾ ಇದ್ದಂತಹ ವರ್ತೂರ್ಗೆ ಚಾಟಿ ಬೀಸಿದ್ದಾರೆ. ಹುಲಿ ಹುಗುರಿನ ಪೆಂಡೆಂಟ್ ಅನ್ನ ಧರಿಸಿದ್ದಕ್ಕೆ ಜೈಲಿಗೆ ಹೋಗಿದ್ದ ಅಂತ ಹೇಳಿ ಮಾತನಾಡಿರುವಂಥದ್ದು. ಕಿತ್ತೋದ್ ನನ್ನ ಮಗ ನಿಜವಾದಂತಹ ಹುಲಿ ಹುಗುರಿನ ಪೆಂಡೆಂಟ್ ಅನ್ನ ಹಾಕಿದ್ದ ಅಂತ ಹೇಳಿ ಮಾತನಾಡಿದ್ದಾರೆ. ಜೊತೆಗೆ ವರ್ತೂರು ಸಂತೋಷ್ಗೆ ಸನ್ಮಾನಿಸಿ ಇನ್ಸ್ಪೆಕ್ಟರ್ ಕೂಡ ವರ್ಗಾವಣೆಗೊಂಡಿರ್ತಾರೆ. ಆದ್ರೆ ನನ್ನ ತಾಯಿ ಆ ಪೆಂಡೆಂಟ್ ಅನ್ನ ಕೊಟ್ಟು 43 ವರ್ಷ ಆಗಿದೆ. ಬೆಂಗಳೂರಿನಲ್ಲಿ ವರ್ತೂರು ಸಂತೋಷ್ ವಿರುದ್ಧವಾಗಿ ನಟ ಜಗ್ಗೇಶ್ ಅವರು ಈ ರೀತಿಯಾಗಿ ಕುಡುಕಿದ್ದಾರೆ.